ಅಷ್ಟು ಮನೆಗೆ ಬೇಕಾಗುವಷ್ಟು ಕಳಿಸ್ತಾ ಇದ್ರು ಆಗಿನ ಕಾಲದಲ್ಲಿ. ಇವತ್ತೆಲ್ಲ ಈ ಸಾಫ್ಟ್ವೇರ್ ಯುಗ, ಬಡತನ ಅನ್ನೋದು ಸ್ವಲ್ಪ ಮರ್ತೋಗಿದೆ. ಆದರೆ ಒಂದು ಕಾಲಕ್ಕೆ ಬಹಳ ಬಡತನ ಇತ್ತು, ಬ್ರಾಹ್ಮಣರಿಗೆ ಕಷ್ಟ ಬಹಳ. ಅದು ಸ್ವಾತಂತ್ರ್ಯ ಪೂರ್ವ ಯುಗ, ಬಹಳ ಕಷ್ಟ. ಉದ್ಯೋಗಗಳ ಅವಕಾಶ ಎಲ್ಲ ಏನಿರಲಿಲ್ಲ, ಹೊಲ ಮನೆ ಇದ್ರೆ ಸರಿ, ಇಲ್ಲ ಅಂದರೆ ಇಲ್ಲ. ಅಂತಹ ಕಾಲದೊಳಗೆ ಯಾವುದೇ ಮತ ಅನ್ನುವ ಭೇದವನ್ನು ಮಾಡದಂತೆ ಎಲ್ಲ ಮತೀಯರಿಗೂ ಯಥೇಚ್ಛ ಸಂಭಾವನೆ, ಧಾನ್ಯಗಳು ವರ್ಷಗಟ್ಟಲೆ ಆಗುವಷ್ಟು ಮನೆಗಳಿಗೆ ಕಳಿಸ್ತಾ ಇದ್ರು. ಸೌರಪುರಾಣ ಅಂತ, ಸೌರಪುರಾಣದಲ್ಲಿ ಶ್ರೀಮದ್ ಆಚಾರ್ಯರ ನಿಂದೆಯನ್ನು ಮಾಡುವಂತಹ ಒಂದು 3 ಅಧ್ಯಾಯಗಳನ್ನು ಸೇರಿಸಿ ಆನಂದಾಶ್ರಮ ಸಂಸ್ಕೃತ ಗ್ರಂಥಾವಲಿ ಪುಣ್ಯಪತ್ತನ ಅಲ್ಲಿಂದ ಮುದ್ರಣವಾಯಿತು. ಆಗ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಕೊನೆಯ ಕಾಲ. ನಮ್ಮ ಆಚಾರ್ಯರು ಮಾಹುಲಿ ಆಚಾರ್ಯರಿಗೆ ಕರೆದು ಆದೇಶ ಮಾಡಿದರು, ದೇಶದೊಳಗಿನ ಎಲ್ಲ ಲೈಬ್ರರಿಗಳಿಗೆ ಹೋಗಬೇಕು, ಸೌರಪುರಾಣದ ಪ್ರಾಚೀನ ಹಸ್ತಪ್ರತಿಗಳ ಶೋಧನೆಯನ್ನು ಮಾಡಬೇಕು. ಈ ಅಧ್ಯಾಯಗಳು ಇದ್ದದ್ದು ಹೌದಾ ಅಲ್ವಾ, ಅಲ್ಲ ಅನ್ನೋದು ನಮಗೆ ಸಿದ್ಧ, ಸಾಕ್ಷಿ ಸಿದ್ಧ. ಆದರೂ ಲೌಕಿಕವಾಗಿ ಜನರಿಗೆ ಅದು ಗೊತ್ತಾಗಬೇಕು, ಇದು ಹೊಸದಾಗಿ ಪ್ರಕ್ಷೇಪ ಮಾಡಿದ್ದ, ಪ್ರಾಚೀನವಾದದ್ದ, ಶೋಧನೆ ಮಾಡಿಕೊಂಡು ಬರಬೇಕು ಅಂತ. ಸತ್ಯಜ್ಞಾನ ತೀರ್ಥರ ಅನುಗ್ರಹದ ಮಂತ್ರಾಕ್ಷತೆ ತೆಗೆದುಕೊಂಡು ಆಚಾರ್ಯರು ಹೊರಟರು. ಅನೇಕ ಊರುಗಳಲ್ಲಿ ಅನೇಕ ಗ್ರಂಥಗಳ ಸಂಶೋಧನೆಯನ್ನು ಮಾಡ್ತಾ ದಕ್ಷಿಣ ಭಾರತದಲ್ಲಿ ಬಂದಾಗ ತಂಜಾವೂರು, ಕುಂಭಕೋಣ ಪ್ರಾಂತ ಅಲ್ಲಿ ಬಂದಿದ್ದಾರೆ. ಅಷ್ಟೊತ್ತಿಗಾಗಲೇ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅಲ್ಲಿ ವಾಕ್ಯಾರ್ಥ ನಡೆಯಿತು. ಪ್ರಾಯ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಅಂತ. ಆ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಬಹಳ ದೊಡ್ಡ ವಿದ್ವಾಂಸರು, ಅತ್ಯಂತ ಸಹೃದಯಗಳು, ವಿದ್ವಾಂಸರು. ಅಂತಹ ಉತ್ತಮ ವಿದ್ವಾಂಸರು, ಅವರ ಜೊತೆಗೆ ವಾಕ್ಯಾರ್ಥ ನಡೆದಿದೆ. ಆಗ ಟೆಲಿಗ್ರಾಮ್ ಬಂತು, ಜ್ಞಾನತೀರ್ಥರು ಪಂಢರಪುರದಲ್ಲಿ ವೃಂದಾವನಸ್ಥರಾದರು ಅಂತ ಆಚಾರ್ಯರಿಗೆ ಗೊತ್ತಾಯಿತು. ಆಚಾರ್ಯರು ಕೆಲವು ಅದ್ವೈತದ ವಿಷಯದಲ್ಲಿ ವಿಮರ್ಶೆಯನ್ನು ಮಾಡ್ತಾ ಮಾಡ್ತಾ ಅನೇಕ ಆಕ್ಷೇಪಗಳನ್ನು, ಪ್ರಶ್ನೆಗಳನ್ನು ಅವರಿಗೆ ಕೇಳಿದಾಗ ಅವರು ಎಷ್ಟು ಮುಕ್ತ ಮನಸ್ಸಿನಿಂದ ಹೇಳಬೇಕು, ಈ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗಬೇಕಾದರೆ ನಮಗೆ ಕೇಳೋದಕ್ಕಿಂತಲೂ ನಮ್ಮ ಅದ್ವೈತ ಸಿದ್ಧಾಂತವನ್ನು ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದವರು ಒಬ್ಬರಿದ್ದಾರೆ, ಸತ್ಯಜ್ಞಾನ ತೀರ್ಥರು ಅಂತ, ಅಲ್ಲಿ ಹೋಗಿ ಕೇಳ್ರಿ ಅಂತ ಆಚಾರ್ಯರಿಗೆ ಅವರು ಹೇಳ್ತಾರೆ. ಆಚಾರ್ಯರಿಗೆ ಏನು ಮಾತಾಡಬೇಕು ಗೊತ್ತಾಗಿಲ್ಲ. ಸತ್ಯಜ್ಞಾನ ತೀರ್ಥರ ಶಿಷ್ಯರು ಅಂತ ಮೊದಲು ಹೇಳ್ಕೊಂಡಿರಲಿಲ್ಲ, ಆಮೇಲೆ ವಿಷಯವನ್ನು ತಿಳಿಸಿದರು, ನಾನು ಅವರ ಶಿಷ್ಯನೇ, ಈಗ ಟೆಲಿಗ್ರಾಮ್ ಬಂತು, ಈಗ ಅವರಿಲ್ಲ, ಇದೀಗ ವೃಂದಾವನಸ್ಥರಾದರೂ ಕೆಲವೇ ದಿನಗಳಾಯಿತು ಅಂತ ಹೇಳಿದರೆ ಆ ಶಾಸ್ತ್ರಿಗಳು ಏನು ಹೇಳಬೇಕು? ಸತ್ಯಜ್ಞಾನ ತೀರ್ಥರ ಹೃದಯ ವೈಶಾಲ್ಯ, ಆ ಶಾಸ್ತ್ರಿಗಳಿಗಿರುವ ಅಭಿಮಾನ ಎಷ್ಟು ಅಂದರೆ, ಆಗ ಸಾಯಂಕಾಲ 5-5:30 ಆಗಿತ್ತು ಈ ಮಾತು ನಡೆದಾಗ. ಸಂಧ್ಯಾವಂದನಕ್ಕೆ ಹೋಗಿ ಮುಂದೆ ವಾಕ್ಯಾರ್ಥ ಮಾಡೋಣ ಅಂತ ನಿರ್ಣಯ ಆಗಿತ್ತು. ಅವರಂದರು, ನಾನಿವತ್ತು ನೀರಿನಿಂದ ಅರ್ಘ್ಯ ಕೊಡೋದಿಲ್ಲ, ಕಣ್ಣೀರಿನಿಂದ ಅರ್ಘ್ಯ ಕೊಡ್ತೇನೆ ಅಂತ ಹೇಳಿದರು. ಪರಮತದ ಒಬ್ಬ ವಿದ್ವಾಂಸರಿಗೆ ಸತ್ಯಜ್ಞಾನ ತೀರ್ಥರ ಬಗ್ಗೆ ಇಷ್ಟು ಆದರ ಗೌರವಗಳಿರಬೇಕಾದ್ರೆ ಹೇಗೆ ಅವರನ್ನು ನೋಡಿಕೊಂಡಿದ್ರು, ಅವರನ್ನು ಹೇಗೆ ಪೋಷಣೆ ಮಾಡ್ತಾ ಇದ್ರು, ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ರು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೋದು. ಇವತ್ತು ನಾನು ಕಣ್ಣೀರಿನಿಂದ ಅರ್ಘ್ಯ ಕೊಡ್ತೇನೆ ಅಂತ ಹೇಳಿದರು. ಅಷ್ಟು ಅನೇಕ ಜನರ ಮನೆಯಲ್ಲಿ ಆಗಿನ ಕಾಲದಲ್ಲಿ ಸತ್ಯಜ್ಞಾನ ತೀರ್ಥರ ಫೋಟೋ, ನಿಮ್ಮ ಮನೆಯಲ್ಲಿ ನಮ್ಮ ಗುರುಗಳ ಫೋಟೋ ಯಾಕೆ ಅಂತ ಕೇಳಿದ್ರೆ ಇದೇ ಕಾರಣ ಹೇಳಬೇಕು. ನಮಗೆ ಎಷ್ಟೋ ವರ್ಷಗಳಿಗಾಗುವಷ್ಟು ಹೊಟ್ಟೆ ತುಂಬ ಕೊಟ್ಟು ಅವರು ಕಳಿಸ್ತಾ ಇದ್ರು ಸಭೆಗಳಿಗೆ ಹೋದಾಗ, ಅವರ ಉಪಕಾರ ಸ್ಮರಣೆ ಮಾಡದೆ ನಾವು ಹೇಗಿರ್ತೇವೆ ಅಂತ. ಈ ರೀತಿ ವಿದ್ವಾಂಸರ ಪೋಷಣೆಯನ್ನು ಮತಭೇದ ಇಲ್ಲದೆ ಮಾಡಿದ ಮಹಾನುಭಾವರು ಶ್ರೀಮತ್ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು. ಅವರ ಜ್ಞಾನದ ವೈಭವವೂ ಹಾಗೆ, ಅವರು ಮಾಡಿದ ಉಪಕಾರವೂ ಹಾಗೆ. ಮುಂದೆ ಆ ಸೌರಪುರಾಣದ ವಿಚಾರ ಸರಿಯಾಗಿ ತಿಳಿದುಕೊಳ್ಳಿ. ಎಲ್ಲ ಕಡೆಗೆ ಹೋಗಿ ವಿಮರ್ಶೆ ಮಾಡಿದರೆ ಸೌರಪುರಾಣದಲ್ಲಿ ಆ 3 ಅಧ್ಯಾಯಗಳು ಇಲ್ಲವೇ ಇಲ್ಲ. ಪ್ರಾಚೀನ ಹಸ್ತಪ್ರತಿಗಳಲ್ಲಿ ಆ ಎಲ್ಲ ಸಂಶೋಧನೆಯನ್ನು ಮಾಡಿ, ಸಂಶೋಧನದ ಒಂದು ಕೃತಿಯನ್ನು ರಚನೆ ಮಾಡಿ ಸತ್ಯಜ್ಞಾನ ತೀರ್ಥರ ವೃಂದಾವನಕ್ಕೆ ಅದನ್ನು ಸಮರ್ಪಣೆ ಮಾಡಿದರು ಆಚಾರ್ಯರು. ಈಗ ವಿಶ್ವಮಧ್ವ ಮಹಾಪರಿಷತ್ತಿನ ಸಂಶೋಧನಾ ಕೇಂದ್ರ ಪ್ರಾರಂಭ ಆದ ಮೇಲೆ ಸುಮಾರು 15-16 ವರ್ಷಗಳ ಹಿಂದೆ 2004-5 ಆ ಸುಮಾರಿನಲ್ಲಿ 2004-5ರಲ್ಲಿ ಪುನಃ ಇವತ್ತಿನ
ಟ್ರಾನ್ಸ್ಪೋರ್ಟು ಅನುಕೂಲತೆಗಳೆಲ್ಲ ಇದ್ದದ್ದರಿಂದ ಇನ್ನೊಮ್ಮೆ ಸಂಶೋಧನೆ ಮಾಡಬೇಕು ಅಂತ ನಮ್ಮ ಎಲ್ಲ ವಿದ್ವಾಂಸರು, ಪರಿಷತ್ತಿನ ಎಲ್ಲ ಯುವ ವಿದ್ವಾಂಸರು ಅತ್ಯಂತ ಉತ್ಸಾಹದಿಂದ ಮತ್ತೊಮ್ಮೆ ಆ ಸೌರ ಪುರಾಣದ ಸಂಶೋಧನೆ ಮಾಡಿದರೆ ಈಗಿನ ಕಾಲಕ್ಕೆ ಜೆರಾಕ್ಸು ಅನುಕೂಲತೆಗಳೆಲ್ಲ ಬಂದಿವೆ. ಉತ್ತರ ಭಾರತ, ದಕ್ಷಿಣ ಭಾರತ ಎಲ್ಲ ಕಡೆಗೆ ಸಂಚಾರ ಮಾಡಿದರು. ಬಿಕಾನೇರು, ಜೈಪುರು, ತಂಜಾವೂರು, ಕುಂಭಕೋಣ, ಮತ್ಯಾವುದು ಹೋಶಿಯಾರ್ಪುರ, ಹೀಗೆ ಅನೇಕ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಲೈಬ್ರರಿಗಳು, ಮದ್ರಾಸು, ಓರಿಯೆಂಟಲ್ಲು, ಮೈಸೂರು, ಎಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಗ್ರಂಥಾಲಯಗಳಿವೆ ಅಲ್ಲಿ ಎಲ್ಲ ಕಡೆಗೆ ಹುಡುಕಿದರೆ ಪ್ರಾಚೀನವಾದ ಸೌರ ಪುರಾಣದ 10 ಪ್ರತಿಗಳು ಇವತ್ತಿಗೂ ಶ್ರೀಮಠದ ಲೈಬ್ರರಿಯಲ್ಲಿ ಜೆರಾಕ್ಸ್ ಪ್ರತಿ ಇದೆ. ಅಲ್ಲೆಲ್ಲಿಯೂ ಶ್ರೀಮದಾಚಾರ್ಯರ ನಿಂದೆ ಮಾಡುವಂತಹ ಅಧ್ಯಾಯಗಳು ಸರ್ವಥಾ ಇಲ್ಲ. ಆ ನಂತರದಲ್ಲೇ ಅದನ್ನು ಪ್ರಕ್ಷೇಪ ಮಾಡಿದ್ದು. ಇದನ್ನು ಎಲ್ಲರೂ ಸ್ಪಷ್ಟವಾಗಿ ತಿಳಿಯಬೇಕು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿದಂತಹ, ಭಗವಂತನ ಅತ್ಯಂತ ಪ್ರೀತಿಯ ಕಾರ್ಯವನ್ನು ಮಾಡಿದ ಶ್ರೀಮದಾಚಾರ್ಯರ ಆ ಜೀವೋತ್ತಮತ್ವವನ್ನು, ಮಹಾಮಹಿಮೆಯನ್ನೇ ಪುರಾಣಗಳು ವೇದಗಳು ಕೊಂಡಾಡ್ತವೆ ಹೊರತು ಸರ್ವಥಾ ಯಾವ ಪುರಾಣದಲ್ಲಿಯೂ ವೇದಗಳಲ್ಲಿಯೂ ಶ್ರೀಮದಾಚಾರ್ಯರ ನಿಂದೆ ಇಲ್ಲ ಇಲ್ಲ ಇಲ್ಲ. ಇದನ್ನು ಅತಿ ಸ್ಪಷ್ಟವಾಗಿ ಎಲ್ಲ ಭಗವದ್ಭಕ್ತರು ತಿಳಿಯಬೇಕು. ಅಂತಹ ಒಂದು ದೊಡ್ಡ ಕಾರ್ಯವನ್ನು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರೇ ಮಾಡಿಸಿದ್ದು. ಇವತ್ತಿಗೂ ಅದನ್ನು ನೀವೆಲ್ಲ ಕಾಣಬಹುದು. ಏನು ನಡೆಯುತ್ತೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಯಾವುದನ್ನು ಶ್ರೀಮದ್ ಆಚಾರ್ಯರೇ ಹೇಳಿದರು, ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದ್ ಅಂತರಿತಾನಪಿ ಕುರ್ಯುಃ ಕ್ವಚಿತ್ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದ್ ಅನ್ಯಥಾ ಅಂತ. ಅದನ್ನು ನಾವು ಇವತ್ತು ಕಣ್ಣಾರೆ ಕಾಣುತ್ತೇವೆ. ಆದ್ದರಿಂದ ನಾನಾ ರೀತಿಯ ಪ್ರಚಾರಗಳನ್ನು ಯಾರೇ ಏನೇ ಮಾಡಿದರೂ ಕೂಡ ಯಾವ ಸಜ್ಜನರು ಭಗವದ್ಭಕ್ತರು ಅದರ ಬಗ್ಗೆ ತಪ್ಪು ತಿಳುವಳಿಕೆಯನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ದೃಢವಾದ ನಿರ್ಧಾರ ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಬಗ್ಗೆ ಸ್ಪಷ್ಟವಾಗಿ ಎಲ್ಲರ ಮನಸ್ಸಿನಲ್ಲಿಯೂ ಇರಬೇಕು. ಇಂತಹ ಕಾರ್ಯವನ್ನು ಮಾಡಿಸಿದ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು.